ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಭಗವದ್ಗೀತೆ ಅರ್ಜುನನಿಗೆ ಏಕೆ ಬೋಧನೆ ಮಾಡಲಾಯಿತು, ರಣಭೂಮಿಯಲ್ಲಿ ಅರ್ಜುನನಿಗೆ ಏಕೆ ಗೊಂದಲವಾಯಿತು, ಆ ಥರನಾಗಿ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಅಥವಾ ಕರ್ಣ ಅಥವಾ ದುರ್ಯೋಧನ ಅವ್ರಿಗೆ ಏಕೆ ಆಗಲಿಲ್ಲ, ಇದರ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಅಫ್ಕೋರ್ಸ್ ಅರ್ಜುನ ಕ್ಷತ್ರಿಯನಾಗಿದ್ದ. ಯುದ್ಧಕ್ಕೆ ನಿಂತ ಮೇಲೆ ಯುದ್ಧ ಮಾಡೋದು ಅವನ ಧರ್ಮ ಆಗಿತ್ತು. ಸೊ ಹಾಗಾಗಿ ಒಬ್ಬ ಕ್ಷತ್ರಿಯನಾಗಿ ಅವನು ನಿರಾಕರಿಸೋ ಹಾಗಿರಲಿಲ್ಲ. ಒಂದನೇದು. ಎರಡನೇದು, ಕೃಷ್ಣನ ಜೊತೆಗೆ ಅರ್ಜುನ ನೇರ ಸಂಪರ್ಕವನ್ನು ಹೊಂದಿದ್ದ. ರಾದರ್ ದ್ಯಾನ್ ಧರ್ಮರಾಯ ಅಥವಾ ಯುಧಿಷ್ಠಿರ, ಧರ್ಮರಾಯ ಆರ್ ಯುಧಿಷ್ಠಿರ, ನಕುಲ, ಸಹದೇವ ಎಲ್ಲ ಪಾಂಡವರಿಗಿಂತ ಶ್ರೇಷ್ಠ ಭಕ್ತನೂ ಮತ್ತು ಗೆಳೆಯನೂ ಆಗಿದ್ದ ಅರ್ಜುನ ಕೃಷ್ಣನಿಗೆ. ಮೂರನೇದಾಗಿ, ಅಕಸ್ಮಾತ್ ರಣಭೂಮಿಯಲ್ಲಿ ಅರ್ಜುನ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಮುಖ್ಯವಾಗಿ ಪಾಂಡವರನ್ನು ಗೆಲ್ಲೋದಕ್ಕೆ ಮುಖ್ಯವಾದ ಯೋಧ ಅವನು. ಸೊ ಹಾಗಾಗಿ ಅರ್ಜುನ ಯುದ್ಧ ಮಾಡಲೇಬೇಕು, ಇದು ಗುರಿ ಮತ್ತು ಉದ್ದೇಶವೂ ಆಗಿತ್ತು. ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಏನಪ್ಪ ಅಂತಂದರೆ, ಶ್ರೀಕೃಷ್ಣ ಎಲ್ಲ ತಯಾರಾಗಿ ಭಗವದ್ಗೀತೆ ಹೇಳಲಿಕ್ಕೆ ಬಂದಿದ್ದು ಹಾಗೇನಾ? ಇಲ್ಲ, ತುದಿಗಾಲಲ್ಲಿ ಏನೂ ಇರಲಿಲ್ಲ. ಶ್ರೀಕೃಷ್ಣ ಟೀಚ್ ಮಾಡಬೇಕು, ಭಗವದ್ಗೀತೆನ ಟೀಚ್ ಮಾಡಬೇಕು ಅಂತ ಹೇಳಿಬಿಟ್ಟು, ಹೇಗೆ ಕರು ಗುದ್ದಿ ಹಾಲನ್ನು ಕುಡಿಯುತ್ತೋ, ಕೆಚ್ಚಲನ್ನು ಗುದ್ದಿ ಹಾಲನ್ನು ಕುಡಿಯುತ್ತೋ, ಹಾಗೆ ಕರು ಕೂಡ ಇಂಪಾರ್ಟೆಂಟೇ. ಹಸುವಿಗೆ ಹಾಲು ಬರಬೇಕು ಅಂತ ಹೇಳಿದರೆ, ಯಾಕಂದರೆ ಅಲ್ಲಿ ಅವಶ್ಯಕತೆ ಇದೆ. ಅರ್ಜುನನ ಒಂದು ಅವಶ್ಯಕತೆ, ಎಲ್ಲ ಭಗವದ್ಗೀತೆಯ ಗೀತಾಮೃತವನ್ನು ಕುಡಿಬೇಕು ಅನ್ನೋ ಅವಶ್ಯಕತೆ ಅರ್ಜುನನಿಗೆ ಗೊಂದಲ ಉಂಟಾಗಿ ಪ್ರಶ್ನೆಯನ್ನು ಕೇಳಿ, ನನಗಿನ್ನೂ ಯಾವುದೇ ರೀತಿಯಾದ ಸಮಾಧಾನವಿಲ್ಲ, ನಾನು ಶರಣಾಗತನಾದಾಗ, ಒಬ್ಬ ಭಕ್ತ ಶರಣಾಗತನಾದಾಗ, ಕಂಪ್ಲೀಟ್ಲಿ ಸರೆಂಡರ್ ಆದಾಗ ಕೃಷ್ಣ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಒಬ್ಬ ವ್ಯಕ್ತಿ 5 ರೀತಿಯಲ್ಲಿ ಪರಮಾತ್ಮನಿಗೆ ಭಕ್ತನಾಗಬಲ್ಲ. ಒಂದನೇದಾಗಿ ಗೆಳೆಯನಾಗಿ ಭಕ್ತರಾಗಿರಬಹುದು. ಎರಡನೇದಾಗಿ ತಂದೆ ತಾಯಿಯಾಗಿ ಭಗವಂತನಿಗೆ ಭಕ್ತರಾಗಿರಬಹುದು. ಗೆಳೆಯನಾಗಿ ಅಂದಾಗ ನಾವು ಕೃಷ್ಣಾರ್ಜುನರ ಒಂದು ಸಂಬಂಧವನ್ನು ನೋಡಬಹುದು. ತಂದೆ ತಾಯಿಯಾಗಿ ಅಂದಾಗ ದೇವಕಿ ಮತ್ತು ವಸುದೇವರ ಒಂದು ಸಂಬಂಧವನ್ನು ಪರಮಾತ್ಮನೊಂದಿಗೆ ನೋಡಬಹುದು. ಮೂರನೆಯದಾಗಿ ಕ್ರಿಯಾಶೀಲ ರೀತಿಯಲ್ಲಿ ದೇವರಿಗೆ ನಾವು ಭಕ್ತರಾಗಿರಬಹುದು. ಕಾಯಕವೇ ಕೈಲಾಸ, ಬಸವಣ್ಣವ್ರು ಹೇಳಿದ ಹಾಗೆ. ನಾಲ್ಕನೆಯದಾಗಿ ಮಧುರ ಪ್ರೇಮಿಯಾಗಿಯೂ ನಾವು ಕೃಷ್ಣನೊಂದಿಗೆ ನೇರ ಸಂಬಂಧವನ್ನು ಹೊಂದ್ಬೋದು. ಅದು ರಾಧಾಕೃಷ್ಣ ಸಂಬಂಧದಲ್ಲಿ, ಮೀರಾ ಮಾಧವ ಸಂಬಂಧದಲ್ಲಿ ನಾವು ನೋಡಬಹುದು. ಐದನೆಯದಾಗಿ ನಿಷ್ಕ್ರಿಯ ಮತ್ತು ಭೌತಿಕ ಸ್ಥಿತಿಯಲ್ಲಿ ಕೂಡ ನಾವು ಭಗವಂತನಿಗೆ ಭಕ್ತರಾಗಿರಬಹುದು. ಸೊ ಈ 5 ರೀತಿಯಲ್ಲಿ ನಾವು ದೇವೋತ್ತಮನನ್ನು ಮತ್ತು ಪುರುಷೋತ್ತಮನನ್ನು ನೋಡುವ ಒಂದು ಭಾಗ್ಯ ನಮಗೆ ಸಿಗುತ್ತೆ. ಭಗವದ್ಗೀತೆ ಓದ್ತಾ ಇದ್ದರೆ ನಮಗೆ ಹೇಗೆ ಅನ್ಸುತ್ತೆ ಅಂದರೆ, ನಾವೇ ಕೃಷ್ಣನೊಂದಿಗೆ ಸಂವಾದ ಮಾಡ್ತಾ ಇದ್ದೇವೆ, ಕೃಷ್ಣ ನಮಗೆ ಹೇಳುತ್ತಾ ಇದ್ದಾನೆ. ಯಾಕಂದರೆ ಅರ್ಜುನನಂತೆ, ದುರ್ಯೋಧನನಂತೆ, ಧೃತರಾಷ್ಟ್ರನಂತೆ ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಮಾನಸಿಕ ದೌರ್ಬಲ್ಯದಿಂದ ಬಳಲ್ತಾ ಇದ್ದೇವೆ. ಇದು ಸತ್ಯ ಮತ್ತು ನಿತ್ಯದ ಜೀವನದಲ್ಲಿ ಕೂಡ ನಾವು ಮಾನಸಿಕ ದೌರ್ಬಲ್ಯವನ್ನು ಹೊಂದಿದ್ದೀವಿ. ಈ ದೌರ್ಬಲ್ಯದಿಂದ ಹೊರಗೆ ಬರಬೇಕಂದ್ರೆ ನಾವು ಭಗವಂತನಿಗೆ ಶರಣಾಗಬೇಕು. ಭಗವಂತನಿಗೆ ನಾವು ಯಾವಾಗ ಶರಣಾಗ್ತೀವಿ, ನೀನೇ ಎಲ್ಲ, ನಿನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಆ ಒಂದು ಪ್ರಜ್ಞೆ ಬರುತ್ತೆ. ಪರಿಶುದ್ಧ ಪ್ರಜ್ಞೆ ಅರ್ಜುನನಿಗೆ ಮೂಡಿದಾಗ, ಅರ್ಜುನ ಶರಣಾದಾಗ, ಸೇನೆಯವರ ಮಧ್ಯೆ ಪಾಂಡವ ಕೌರವರ ನಡುವೆ ಸೈನ್ಯದ ಮಧ್ಯದಲ್ಲಿ ಅವನ ರಥ ನಿಂತಾಗ ಅವನಿಗಾಗೋ ದೌರ್ಬಲ್ಯವನ್ನು ಮೀರೋದಕ್ಕೋಸ್ಕರ ಅರ್ಜುನ ಶ್ರೀಕೃಷ್ಣನಿಗೆ ಶರಣಾಗ್ತಾನೆ. ಆಗ ಶುರುವಾಗುತ್ತದೆ ಈ ಭಗವದ್ಗೀತೆಯ ಒಂದು ಸಾಲುಗಳು. ಭಗವದ್ಗೀತೆಯ ಉದ್ದೇಶ ಮಾನವ ಕುಲವನ್ನು ಈ ಒಂದು ಐಹಿಕ ಅಜ್ಞಾನದ ಅಸ್ತಿತ್ವದಿಂದ, ಅರಿವಿನಿಂದ ಹೊರಗಡೆ ತಗೊಂಡು ಬರುವಂಥದ್ದು. ಮತ್ತು ಮಮ ತಸ್ಮಾತ್ ಕಾರುಣ್ಯ ಭಾವೇನ ತ್ವಮೇವ ಶರಣ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಪರಮಾತ್ಮ ಅಂತ ಕೇಳಿಕೊಂಡಾಗ, ಪರಮಾತ್ಮನಿಗೆ ಯಾರು ಶರಣಾಗ್ತಾರೆ ಅವರ ಹೊಣೆಯನ್ನು ಪರಮಾತ್ಮ ಹೊರ್ತಾನೆ. ಇದು ಖಂಡಿತ. ಯಾಕೆಂತಂದರೆ ನಮಗೆ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಸಬ್ಜೆಕ್ಟ್ಸ್ ಇದೆ, ಎಕ್ಸಾಮ್ಸ್ ಇದೆ. ಬಟ್ ನನ್ನ ಬಗ್ಗೆ, ನನ್ನ ಜೀವನದ ಬಗ್ಗೆ, ನನ್ನ ಒಂದು ಜಗತ್ತು, ಈ ಜಗತ್ತಿನ ಬಗ್ಗೆ, ನನ್ನ ಬಗ್ಗೆ ನಾನು ಅರಿವು ತಿಳ್ಕೊಬೇಕಂದಾಗ ಅದಕ್ಕೆ ಒಂದೇ ವಿಷಯ ಇರೋದು, ಅದು ಭಗವದ್ಗೀತೆ. ಭಗವದ್ಗೀತೆ ಒಂದು ಆಧ್ಯಾತ್ಮಿಕ ಗ್ರಂಥ. ಇದು ಓದೋದೇ ಒಂದು ಆಧ್ಯಾತ್ಮಿಕ ಕ್ರಿಯೆಯ ಒಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ನಾವೆಲ್ಲರೂ ನಮ್ಮ ಕೆಲಸದ ಫಲವಾಗಿ ಸುಖವನ್ನು ದುಃಖವನ್ನು ಪಡೆಯುತ್ತಾ ಹೋಗ್ತೇವೆ. ನಾವು ಎಲ್ಲ ಜೀವಿಗಳಲ್ಲಿ ವಾಸಿಸುತ್ತಾ ಇರೋದು ಭಗವಂತನ ಶಕ್ತಿ, ಆಯಿತಾ. ಸೊ ಭಗವಂತ ಪರಮಾತ್ಮ ಒಬ್ಬ ಕ್ಷೇತ್ರಜ್ಞ ಇದ್ದ ಹಾಗೆ.
ನಮ್ಮೆಲ್ಲರ ಪ್ರಜ್ಞೆಯಲ್ಲಿ ಇರುವಂಥವನೇ ಪರಮಾತ್ಮ. ಸೊ ಪರಮಾತ್ಮ ಒಬ್ಬ ನಿಯಾಮಕನ ರೂಪದಲ್ಲಿ ಇರ್ತಾನೆ. ಅವನು ಏನು ನಿಯಮಗಳನ್ನ ಅಪೇಕ್ಷಿಸ್ತಾ ಹೋಗ್ತಾನೆ, ನಾವು ಆ ಕೆಲಸನ ಮಾಡ್ತಾ ಹೋಗಬೇಕು. ಅದು ಬಿಡ್ತೀವಿ, ನಾವು ಅದನ್ನೆಲ್ಲ ಮರೆತುಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ಕಾರ್ಯೋನ್ಮುಖರಾಗಿರ್ತೀವಿ. ಎಷ್ಟೋ ವರ್ಷಗಳ ನಂತರ ನಮಗೆ ಪರಿಶುದ್ಧ ಪ್ರಜ್ಞೆ ಜಾಗೃತ ಆಗುತ್ತೆ. ಅದೇ ಅರ್ಜುನನಿಗೆ ಉಂಟಾಗಿದ್ದು. ಅರ್ಜುನ ಬಾಯಿ ಬಿಟ್ಟು ಕೇಳಿದ, ಶರಣಾದ, ಗೊಂದಲ ಅವನಿಗೆ ಉಂಟಾಯಿತು. ಯಾಕಂದರೆ ಅವನು ಸ್ವಲ್ಪ ಅಹಂಕಾರಿ. ಅವನು ನಮ್ಮ ಥರನೇ ಇರುವಂಥ ಒಬ್ಬ ಕಾಮನ್ ಮ್ಯಾನಿಗೆ ನಾವು ಅರ್ಜುನನ ಹೋಲಿಸ್ಬೋದು. ಯಾಕಂದರೆ ಭೀಮನಿಗೆ ಬೋಧನೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವನ ಭಾಷೆ ಗದೆಯ ಭಾಷೆ. ಕುರುಕ್ಷೇತ್ರಕ್ಕಿಂತ ಮುಂಚೆನೇ ಅವನು ಡಿಸೈಡ್ ಮಾಡಿಬಿಟ್ಟಿದ್ದಾನೆ, ನಾನು ಎಲ್ಲ 100 ಜನ ಕೌರವರನ್ನು ನಾನು ಸಾಯಿಸಿಬಿಟ್ಟು ನಾನು ಕೊಂದು ಆ ರಕ್ತದಿಂದನೇ ದ್ರೌಪದಿ ಮುಡಿಯನ್ನು ಕಟ್ತೀನಿ ಅಂತ. ಸೊ ವರ್ಕೌಟ್ ಆಗಲ್ಲ. ಭೀಮನಿಗೆ ಭಗವದ್ಗೀತೆ ವರ್ಕೌಟ್ ಆಗಲ್ಲ. ಎರಡನೇದಾಗಿ ಧರ್ಮರಾಯನಿಗೂ ಕೂಡ ಯುಧಿಷ್ಠರಿಗೂ ವರ್ಕೌಟ್ ಆಗಲ್ಲ. ಯಾಕಂದರೆ ಅವನು ವಚನಬದ್ಧ. ಯುದ್ಧ ಮಾಡಬೇಕಂತ ವಚನ ಎಲ್ಲ ರೆಡಿ ಆದಮೇಲೆ ಯಾವತ್ತಿಗೂ ಹಿಂಸರಿಯೋದಿಲ್ಲ. ದ್ರೌಪದಿ ವಸ್ತ್ರಾಪರಣ ಆಗಬೇಕಾದ್ರೂ ಕೂಡ ಅವನು ಯಾವುದೇ ರೀತಿಯ ಆ್ಯಕ್ಷನ್ನ ತೊಗೊಂಡವನಲ್ಲ. ಸೊ ಅವನಿಗೆ ಯಾವಾಗಂದ್ರೆ ಯುದ್ಧದ ನಂತರ ಈ ಗೊಂದಲ ಉಂಟಾಗುತ್ತೆ. ಆಗ ಭೀಷ್ಮ ಪಿತಾಮಹರು ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಹೇಳುತ್ತಾ ಹೋಗ್ತಾರೆ. ಇನ್ನು ಕರ್ಣನಿಗೂ ಕೂಡ ಭಗವದ್ಗೀತೆ ಬೋಧನೆ ಮಾಡಲಿಕ್ಕಾಗಲ್ಲ. ಏಕೆಂತಂದರೆ 5 ಜನ ಪಾಂಡವರು ನನ್ನ ತಮ್ಮಂದಿರು ಅಂತ ಗೊತ್ತಾದ ಮೇಲೂ ಕೂಡ ಅವನು ಬದಲಾಗೋದಿಲ್ಲ. ಅವನು ಸ್ನೇಹಕ್ಕೆ ಕಟ್ಟು ಬಿದ್ದುಬಿಟ್ಟಿದ್ದಾನೆ. ಹಾಗಾಗಿ ಯಾರ ಮಾತು ಕರ್ಣ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಸೊ ಭೀಮ ಮತ್ತು ಕರ್ಣ ಮತ್ತು ಯುಧಿಷ್ಠರ, ನಕುಲ ಸಹದೇವರಿಗೆ ಹಿಂದೆ ಏನಾಯಿತು, ಮುಂದೆ ಏನಾಗುತ್ತದೆ ಅನ್ನೋ ಎಲ್ಲ ಗೊತ್ತಿದೆ. ಹಾಗಾಗಿ ಏನಾದರೂ ಅವ್ರು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಇರೋರು. ಇಲ್ಲಿ ಉಳಿದದ್ದು ಅರ್ಜುನನೇ. ಸೊ ಅರ್ಜುನನ ನಮ್ಮಂತೆ ಒಂದಿಷ್ಟು ಅಹಂಕಾರಿ. ನಾನು ಆ ಒಂದು ಸೇನೆಯ ನಡುವೆ ಹೋದಾಗ ಅವನಿಗೆ ಏನು ಆವರಿಸುತ್ತೆ ಅಂದರೆ ಮಾಯೆ ಆವರಿಸುತ್ತೆ. ಮಾಯೆ ಆವರಿಸಿದಾಗ ಅವನಿಗೆಲ್ಲ ಸಂಪೂರ್ಣ ಕೈ ಬಿಟ್ಟು ಅವನಲ್ಲಿ ಪರಿಶುದ್ಧ ಪ್ರಜ್ಞೆ ಜಾಗೃತ ಆಗುತ್ತೆ. ಸೊ ನಾವು ಯಾವುದೋ ಒಂದು ರೀತಿಯಲ್ಲಿ ಕಾರ್ಯೋನ್ಮುಖರಾದಾಗ ನಮ್ಮದೇ ಆದ ರೀತಿಯಲ್ಲಿ ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಇದೇ ಗೊಂದಲದಲ್ಲಿ ನಮ್ಮ ಈ ಜಡ ದೇಹವು ಆ ಜಡ ದೇಹದಿಂದ ಒಂದು ದೇಹಕ್ಕೆ ಇನ್ನೊಂದು ದೇಹಕ್ಕೆ ಈ ಆತ್ಮವು ಸಾಗುತ್ತಾ ಹೋಗುತ್ತದೆ. ಸೊ ಆ ಒಂದು ಪರಿವರ್ತನೆಯಲ್ಲಿ ನಾವು ಈ ಪಾಪ ಪ್ರಜ್ಞೆಗಳನ್ನು ಕಳೆದುಕೊಳ್ಳುತ್ತಾ ಈ ಕರ್ಮ ಮತ್ತು ಹಿಂದಿನ ಜನ್ಮದ